ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಅಊಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ವೇದಿಕೆಯಲ್ಲಿರುವ ನಮ್ಮ ಉಳ್ಳಾಲದ ಸೈಯದ್ ಕುಟುಂಬದ ಕಣ್ಮಣಿ ಗೌರವಾನ್ವಿತ ಜಲಾಲ್ ತಂಗಲ್ರವರು, ಅದೇ ರೀತಿ ನಮ್ಮ ಎಲ್ಲ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರು, ಅದೇ ರೀತಿ ಟ್ರಸ್ಟ್ನ ಸದಸ್ಯರು, ಟ್ರಸ್ಟ್ನ ಪದಾಧಿಕಾರಿಗಳು, ಎದುರುಗಡೆಯಲ್ಲಿರುವ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧೀನದ 5 ಶಾಲೆಯ ವಿದ್ಯಾರ್ಥಿಗಳ ಪೋಷಕರು, ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ, ತುಂಬ ಸಂತೋಷವಾಗ್ತಾ ಉಂಟು. ಮೊದಲನಿಗೆ ಇತಿಹಾಸ ಪ್ರಸಿದ್ಧ ದಕ್ಷಿಣ ಭಾರತದ ಅಜ್ಮೀರೆ ಎಂದು ಹೆಸರುವಾಸಿಯಾದಂತಹ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಲ್ ದರ್ಬಾರಿನ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧೀನದಲ್ಲಿರುವ 17 ಶಾಲಾ ಕಾಲೇಜುಗಳು. ನಾವು ಎಲ್ಲರೂ ಉಲ್ಲಾಲ ಜಮಾತಿನವರು, ನಾವು ಎಲ್ಲರೂ ಭಾಗ್ಯವಂತರು. ಅಲ್ಲಾಹು ತಆಲ ಉಳಿದ ಜನರಿಗಿಂತ ಹೆಚ್ಚಿನ ಅನುಗ್ರಹವನ್ನು ಉಲ್ಲಾಲದ ಜನತೆಗೆ ನೀಡಿದ್ದಾರೆ. ಮೊದಲನೆಗೆ ಉಲ್ಲಾಲಕ್ಕೆ ನೀಡಿದ ಅಲ್ಲಾಹು ನೀಡಿದ ಕುತುಬುಜ್ಜಮಾನ್ ಮದನಿ ತಂಗಲ್ರವರು, ಅದೇ ರೀತಿ ಉಲ್ಲಾಲಕ್ಕೆ ನೀಡಿದ ಉಲ್ಲಾಲದಲ್ಲಿ 62 ವರ್ಷಗಳ ಕಾಲ ದೀನಿ ಸೇವೆಯನ್ನು ಮಾಡಿದ ತಾಜುಲ್ ಉಲಮಾ ಖದ್ದಸ ರಸೂಲುಲ್ಲಾಹ್, ಇವರ ನಾಯಕತ್ವದಲ್ಲಿ ನಾವು ಬೆಳೆದವರು. ಅದೇ ರೀತಿ ನಮ್ಮ ಉಲ್ಲಾಲ ಜಮಾತಿಗೆ 35 ವರ್ಷಗಳ ಕಾಲ ದೀರ್ಘಾವಧಿ ನೇತೃತ್ವ ನೀಡಿದ ಮರ್ಹೂಮ್ ಇಬ್ರಾಹಿಂ ಹಾಜಿರವರು. ಪ್ರೀತಿಯ ಎಲ್ಲ ಪೋಷಕರೇ, ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಶಿಕ್ಷಣ ನೀಡಬೇಕೆಂಬುದು ನಮ್ಮ KMK ಮಾಸ್ಟರ್ ಅವರು ಹೇಳಿದರು. ಇನ್ನು ನಮ್ಮ ಟ್ರಸ್ಟಿನ ಕೋಆರ್ಡಿನೇಟರ್ ತಮ್ಮ ಆಯುಷ್ಯ ಕಾಲವನ್ನು ಪೂರ್ತಿಯಾಗಿ ಟ್ರಸ್ಟಿನ ಅಧೀನದ ಸಂಸ್ಥೆಯಲ್ಲಿ 35-40 ವರ್ಷಗಳ ದೀರ್ಘಾವಧಿ ಸೇವೆ ನೀಡಿದ ನಮ್ಮ ಮಲಾಲ್ರವರು ಇನ್ನು ನಿಮಗೆ ನೀಡಲಿಕ್ಕಿದ್ದಾರೆ. ನಾನು ಆ ವಿಷಯದಲ್ಲಿ ಮಾತಾಡುವುದಿಲ್ಲ. ವಿದ್ಯಾರ್ಥಿಗಳಿಗೆ ಯಾವ ರೀತಿ ವಿದ್ಯೆಯನ್ನು ನೀಡಬೇಕೆಂಬುದು ಅದು ಅವರು ಹೇಳ್ತಾರೆ. ವಿದ್ಯೆಯನ್ನು ಪಡೆದ, ಶಿಕ್ಷಣವನ್ನು ಪಡೆದ ನಮ್ಮ ಮಕ್ಕಳನ್ನು ನಾವು ಏನು ಮಾಡಬೇಕು, ಅದಾಗಿದೆ ಇವತ್ತು ಚಿಂತಿಸುವ, ಇವತ್ತು ಚರ್ಚಿಸುವ ವಿಷಯವಾಗಿದೆ. ನಿನ್ನೆಯ ವಾರ್ತಾಭಾರತಿ ಪೇಪರಲ್ಲಿ ನೀವು ನೋಡಿರಬಹುದು, ದಕ್ಷಿಣ ಜಿಲ್ಲೆಯ ಕಮಿಷನರ್ ಅವರು ಸುಧೀರ್ ಸರ್ ರವರು ಮಂಗಳೂರು ನಗರದ 70 ವಿದ್ಯಾಸಂಸ್ಥೆಗಳಿಗೆ ಪೊಲೀಸರನ್ನು ಕಳುಹಿಸಿ ಆ ವಿದ್ಯಾಸಂಸ್ಥೆಯಲ್ಲಿರುವ ವಿದ್ಯಾರ್ಥಿಗಳನ್ನು ಮಾದಕ ದ್ರವ್ಯದ ಟೆಸ್ಟ್ ಮಾಡಿದಾಗ, ಪರೀಕ್ಷೆ ಮಾಡಿದಾಗ 70 ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆ ಮಾಡಿದಾಗ 20 ಶಾಲಾ ಕಾಲೇಜುಗಳಲ್ಲಿ ಮಾದಕ ದ್ರವ್ಯದ ಪಾಸಿಟಿವ್ ರಿಪೋರ್ಟ್ ಬಂತು. ಇದಾಗಿದೆ. ಇಂದು ಒಂದು ಕಾಲದಲ್ಲಿ ಮಾದಕ ದ್ರವ್ಯವನ್ನು ಪಡೆದವರು, ಮಾದಕ ದ್ರವ್ಯವನ್ನು ಬಿಸ್ನೆಸ್ ಮಾಡುವವರು ವಿದ್ಯಾವಂತರಾಗಿರಲಿಲ್ಲ. ಇಂದು ಮಾದಕ ದ್ರವ್ಯದ ಬಿಸ್ನೆಸ್ ಮಾಡುವವರು, ವ್ಯಾಪಾರ ಮಾಡುವವರು, ಅದನ್ನು ಸೇವಿಸುವವರು ಕೂಡ ಗರಿಷ್ಠ ಮಟ್ಟದಲ್ಲಿ ವಿದ್ಯಾವಂತರಾಗಿದ್ದಾರೆ. ಇದಕ್ಕೆ ಕಾರಣಗಳೇನು? 50 ವರ್ಷಗಳ ಮುಂಚೆ ಉಲ್ಲಾಲದ ಕಣ್ಮಣಿ ಮರ್ಹೂಮ್ ಇಬ್ರಾಹಿಂ ಹಾಜಿ ನೇತೃತ್ವದಲ್ಲಿ, ಅಂದಿನ ಶಾಸಕರು UT ಫರೀದ್ ಅವರ ನೇತೃತ್ವದಲ್ಲಿ, ಅಂದಿನ ಉಲ್ಲಾಲದ ಹಿರಿಯರು, ನಮ್ಮ ಉಲ್ಲಾಲದ ಜಮಾತಿನಲ್ಲಿರುವ
ಮುಂದಿನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಬೇಕು ಎಂಬ ಉದ್ದೇಶದಿಂದ ಟ್ರಸ್ಟಿನ ಅಧೀನದಲ್ಲಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸಿದರು. 50 ವರ್ಷಗಳ ಮುಂಚೆ ದೂರದೃಷ್ಟಿ ಚಿಂತನೆಯಾಗಿತ್ತು ಅವರದು. ಅಲ್ಹಮ್ದುಲಿಲ್ಲಾ, ಅವರು ಅಂದು ಶಾಲಾ ಕಾಲೇಜು ಪ್ರಾರಂಭಿಸಿದ್ರಿಂದ ಇಂದು ಉಲ್ಲಾಲದ ಲಕ್ಷಾಂತರ ಮಕ್ಕಳು ವಿದ್ಯೆಯನ್ನು ಪಡೆದರು. 50 ವರ್ಷಗಳ ಮುಂಚೆ ಉಲ್ಲಾಲದಲ್ಲಿ ಹೈಸ್ಕೂಲ್ ಇರಲಿಲ್ಲ. PU ಕಾಲೇಜ್ ಬೇಕಿದ್ದರೆ ಮಂಗಳೂರಿಗೆ ಹೋಗಬೇಕಾಗಿತ್ತು. ಇಂದು ಹಾಗೆ ಅಲ್ಲ. ಇಂದು ಹೆಜ್ಜೆ ಹೆಜ್ಜೆಗೂ ಕಾಲೇಜುಗಳಿವೆ, ಶಾಲಾ ಕಾಲೇಜುಗಳಿವೆ, ಇಂಜಿನಿಯರಿಂಗ್ ಕಾಲೇಜುಗಳಿವೆ, ಮೆಡಿಕಲ್ ಕಾಲೇಜುಗಳಿವೆ. ಎಲ್ಲ ವಿದ್ಯಾಸಂಸ್ಥೆಯು ದಕ್ಷಿಣ ಜಿಲ್ಲೆಯಲ್ಲಿ ತುಂಬಿ ತುಳುಕುತ್ತಾ ಉಂಟು. ಆದರೆ ಇಷ್ಟೆಲ್ಲ ವಿದ್ಯಾ ಕಾಲೇಜು ತುಂಬಿ ತುಳುಕುತ್ತಿರುವಾಗ ನಮ್ಮ ಮಕ್ಕಳು ಯಾವ ರೀತಿಯಲ್ಲಿದ್ದಾರೆ? ಈಗ ಇಲ್ಲಿಗೆ ಬರುವ ಅರ್ಧ ಗಂಟೆ ಮುಂಚೆ ನನಗೆ ಕಾಲ್ ಬಂತು. ಒಂದು ಪ್ರಾಯದ ಹೆಂಗಸರು ಫೋನ್ ಮಾಡಿ ಹೇಳಿದರು, ಅಧ್ಯಕ್ಷರೇ, ನನ್ನ ಮಗ ನನಗೆ ಇಲ್ಲಿ ಮನೆಯಲ್ಲಿ ಬದುಕಲಿಕ್ಕೆ ಆಗುವುದಿಲ್ಲ. ನನ್ನ ಮಗ ನನಗೆ ಬಕೆಟಲ್ಲಿ ನೀರನ್ನು ನನ್ನ ಮೇಲೆ ಸುರಿಸ್ತಾ ಇದ್ದಾನೆ. ಯಾರು? ನನ್ನ ಮಗ. ನೀವು ಹೇಗಾದರೂ ಮಾಡಿ ನನ್ನ ಮಗನನ್ನು ಇಲ್ಲಿಂದ ಹೊರಗೆ ಇಲ್ಲಿಂದ ಓಡಿಸಿ. ನನ್ನ ಮಗಳು ವಿಧವೆಯಾದ ನನ್ನ ಮಗಳಿದ್ದಾಳೆ, ಅವಳ ಮಕ್ಕಳಿದೆ, ಅವಳೊಟ್ಟಿಗೆ ನಾನು ಜೀವಿಸ್ತಾ ಇದ್ದೇನೆ. ನನ್ನ ಮಗನನ್ನು ಇಲ್ಲಿಂದ ಕಳುಹಿಸಿ ಬಿಡಿ. ಈಗ ಇಲ್ಲಿಗೆ ಬರುವ ಅರ್ಧ ಗಂಟೆ ಮುಂದೆ ಬಂದ ಕಾಲ್. ಇಂತಹ ಎಷ್ಟೋ ಕಾಲ್ಗಳು, ಎಷ್ಟು ಸಮಸ್ಯೆಗಳು ದರ್ಗಾದ ಕಚೇರಿಗೆ ಬರ್ತಾ ಉಂಟು. ಹಾಗಾದರೆ ನಾವು ಚಿಂತಿಸಬೇಕಾಗಿದೆ, ಇವತ್ತು ನಾವು ಯಾವ ರೀತಿಯಲ್ಲಿದ್ದೇವೆ ಅಂತೇಳಿ. ನಾವು ನಮ್ಮ ಮಕ್ಕಳಿಗೆ ಎಲ್ಲಿ ಶಿಕ್ಷಣ ನೀಡಬೇಕು? ಯಾವ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಬೇಕು? ಸೈಯದ್ ಬೈ ದರ್ಗಾ ಸಮಿತಿಯು ಊರಿನ ಮಕ್ಕಳಿಗೆ, ಊರಿನ ಪೋಷಕರಿಗೆ ವಿದ್ಯೆಯನ್ನು ನೀಡುವ ಕಾರಣದಿಂದ ಮಕ್ಕಳಿಗೆ ಕಷ್ಟವಾಗಬಾರದು. ಅದೇ ರೀತಿ ಆ ಮಕ್ಕಳ ಪೋಷಕರಿಗೂ ಫೀಸ್ ಕಟ್ಟುವ ರೀತಿಯಲ್ಲಿ ಲಕ್ಷಾಂತರವನ್ನು ಫೀಸನ್ನು ಕಟ್ಟಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೂ ಕಷ್ಟ ಆಗಬಾರದಲ್ಲಿ ಕನಿಷ್ಠ ಶುಲ್ಕದಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ LKG ನಿಂದ ಡಿಗ್ರಿವರೆಗೆ ವಿದ್ಯಾದಾನವನ್ನು ನೀಡ್ತಾ ಇದೆ. ನಮ್ಮ ಶಾಲಾ ಕಾಲೇಜುಗಳಲ್ಲಿ ಒಟ್ಟು 300 ಮಂದಿ ಅಧ್ಯಾಪಕ ವೃಂದದವರು ಇಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ. ಯಾವುದೇ 300 ಟೀಚರ್ಗಳಲ್ಲಿ ಯಾವ ಒಂದು ಟೀಚರ್ ಕೂಡ ಮದ್ಯ ವ್ಯಸನಕ್ಕೆ ಸಪೋರ್ಟ್ ಮಾಡುವ ಯಾರೂ ಇಲ್ಲ. ಮದ್ಯ ವ್ಯಸನವನ್ನು, ಮಾದಕ ದ್ರವ್ಯವನ್ನು ಮಾಡುವಂತೆ ಸಪೋರ್ಟ್ ಮಾಡುವ ಯಾರೂ ಇಲ್ಲ. ಅದಕ್ಕೆ ಬದಲಾಗಿ ಪ್ರತಿ ದಿವಸವೂ ಅವರು ಮಕ್ಕಳಿಗೆ ಪಠ್ಯದೊಂದಿಗೆ ತಮ್ಮ ಮಕ್ಕಳಿಗೆ ನೈತಿಕವನ್ನು ಶಿಕ್ಷಣ ನೀಡಿ, ನೀವು ಪ್ರಬುದ್ಧರಾಗಿರಬೇಕು. ನೀವು ಸಮಾಜವು ಯಾವತ್ತು ಈ ಮಕ್ಕಳು ಇಂದ ಅಥವಾ ಇವರಿಂದ ನಮಗೆ ಕೆಡುಕಾಯಿತು ಅಂತ ಹೇಳಿ ಉದ್ದೇಶ ಅವರಿಗೆ ಇರಬಾರದು. ಸಮಾಜದಲ್ಲಿ ನೈತಿಕವಾಗಿ ಸಭ್ಯರಾಗಿ ನೀವು ಬದುಕಬೇಕು ಎಂಬ ಪಾಠವನ್ನು ಯಾವತ್ತೂ ನಮ್ಮ ಮಕ್ಕಳು ನೀಡ್ತಾ ಇದ್ದಾರೆ. ನಮ್ಮ ಸ್ಥಿತಿ ಏನಾಗಿದೆ ಎಂದು ಹೇಳಿದರೆ, ಒಂದು ಬೀಜವನ್ನೆಟ್ಟು ಆ ಬೀಜಕ್ಕೆ ನೀರನ್ನು ಸುರಿಸಿ ಆ ಮರವನ್ನು ದೊಡ್ಡದಾಗಿ ಮಾಡಿ ಅದರ ಫಲ ಸಿಗುವಾಗ ಆ ಮರವನ್ನು ಕಟ್ಟು ಮಾಡುವುದು. ಹಾಗಾದರೆ ನಾವು ಆ ಬೀಜವನ್ನೆಟ್ಟು ಮರವನ್ನು ಸಾಕಿ ಅದಕ್ಕೆ ನೀರನ್ನು ನೀಡಿ ಪ್ರಯೋಜನ ಏನಾಯಿತು? ಇಂದು ನಾವು LKGಯಲ್ಲಿ 2012ರಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಉಪಾಧ್ಯಕ್ಷರಾಗಿ ಬಂದಾಗ ನಮ್ಮ ಹಜರತ್ ಮಾಧ್ಯಮ ಶಾಲೆ ಅಬ್ಬಕ್ಕ ಸರ್ಕಲ್ನಲ್ಲಿ
LKG ಹಿಡಿದು 7th 7ನೇ ಕ್ಲಾಸ್ವರೆಗೆ ABC ಡಿವಿಷನ್ ಇತ್ತು. ABC ಡಿವಿಷನ್ ಇತ್ತು. ಅಲ್ಲೇ ಹೈಸ್ಕೂಲಿಗೆ ಹೋಗುವಾಗ 8th ಮತ್ತು 9th ಮತ್ತು 10th ಇದ್ದದ್ದು ಕೇವಲ AB ಡಿವಿಷನ್ ಮಾತ್ರ. C ಇರಲಿಲ್ಲ. ಕಾರಣ ಏನು? ಅವತ್ತು ಆ ಸ್ಕೂಲ್ನ ಎಲ್ಲ ಟೀಚರ್ನವರು ಕರೆದು ಮೀಟಿಂಗ್ ಮಾಡಿದಾಗ ಅಲ್ಲಿ ನನಗೆ ಸಿಕ್ಕಿದ ಮಾಹಿತಿ 7th ನಂತರ ಒಂದು ಬ್ಯಾಚ್ ಮಕ್ಕಳೇ ಬೇರೆ ಕಡೆ ಸ್ಕೂಲ್ಗೆ ಹೋಗ್ತಾರೆ. ಕಾರಣ SLC ರಿಸಲ್ಟ್ ಸರಿ ಇಲ್ಲ ಅಂತ ಹೇಳಿ. ಅಲ್ಹಮ್ದುಲಿಲ್ಲಾ ಅಲ್ಹಮ್ದುಲಿಲ್ಲಾ ಆ ಟೀಚರ್ನವರ ಎಲ್ಲರ ಸಹಕಾರದಿಂದ ಸಿಸ್ಟಮ್ ಅನ್ನು ಬದಲಾವಣೆ ಮಾಡಿದಾಗ ಪ್ರತಿ ಒಂದು ವಿದ್ಯಾರ್ಥಿಗೂ ಒಂದು ಫೈಲ್ ಎಂಬ ಮಾನದಂಡದಲ್ಲಿ ಆ ಒಂದು ವರ್ಷ ಉತ್ತಮವಾದ ರೀತಿಯಲ್ಲಿ ಶಿಕ್ಷಣ ನೀಡಿದಾಗ 2013ರಲ್ಲಿ 100% ರಿಸಲ್ಟ್ ಸಿಕ್ಕಿತ್ತು. 104 ವಿದ್ಯಾರ್ಥಿಗಳಿದ್ದರು. 100% ರಿಸಲ್ಟ್ ಸಿಕ್ಕಿತ್ತು. SLCಯಲ್ಲಿ ಚರಿತ್ರೆಯಲ್ಲಿ ಸೈಯದ್ ಬಿನ್ ಚಾರಿಟಬಲ್ ಟ್ರಸ್ಟಿನ ಹಜರತ್ ಮಾಧ್ಯಮ ಶಾಲೆ ಆಂಗ್ಲ ಮಾಧ್ಯಮ ಶಾಲೆ ಅಬ್ಬಕಸರಲ್ಲಿ ಪ್ರಥಮ ಬಾರಿಗೆ 100% ರಿಸಲ್ಟ್ ಸಿಕ್ಕಿತ್ತು. ಅಲ್ಹಮ್ದುಲಿಲ್ಲಾ ಅಲ್ಹಮ್ದುಲಿಲ್ಲಾ. ಅದೇ ಮುಂದಿನ ಅಕಾಡೆಮಿಕ್ ಇಯರಲ್ಲಿ ಆ 7th ಸ್ಟ್ಯಾಂಡರ್ಡ್ ABC 3 ಡಿವಿಷನ್ ಮಕ್ಕಳು ಕೂಡ 8ಗೆ ಬಂದರು. 8ಲ್ಲಿ ABC ಡಿವಿಷನ್ ಆಯಿತು. ಅದೇ ರೀತಿ 2014ರಲ್ಲಿ ಏನಾಯಿತು? 2014ರಲ್ಲಿ ಆಸುಪಾಸಿನ ಮಕ್ಕಳು 7th ಕ್ಲಾಸನ್ನು ಬಿಟ್ಟು 8ಗೆ ಹಜರತ್ ಮಾಧ್ಯಮ ಶಾಲೆಗೆ ಬಂದರು. ಆಗ ಹಜರತ್ ಮಾಧ್ಯಮ ಶಾಲೆಯು 8ಲ್ಲಿ ABC D ಆಯಿತು. ಒಂದು ಡಿವಿಷನ್ ಜಾಸ್ತಿ ಆಯಿತು. 7thವರೆಗೆ ABC, 8ಗೆ ABC D ಆಯಿತು. ತದನಂತರ ಅದು 8th 9th 10th ಆಯಿತು. 2015 ನಂತರ ತಮಗೆ ಗೊತ್ತಿರಬಹುದು 7 ವರ್ಷ ನಾನಾ ಕಾರಣಗಳಿಂದ ಆ ಸ್ಕೂಲಲ್ಲಿ ಮಕ್ಕಳು ಕಡಿಮೆ ಆಯಿತು. 2023ರಲ್ಲಿ ಪುನಃ ಅಧಿಕಾರಕ್ಕೆ ಬಂದಾಗ ಇದ್ದದ್ದು 1000ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು. 2015ರಲ್ಲಿ ಇದ್ದದ್ದು 1500 ವಿದ್ಯಾರ್ಥಿಗಳು. 2023ಕ್ಕೆ ಬಂದಾಗ ಅದು 1000ಕ್ಕೆ ಆಯಿತು. ಮಾರ್ಚಲ್ಲಿ ಅಧಿಕಾರಕ್ಕೆ ಬಂದಾಗ 2023ರಲ್ಲಿ ಜೂನಲ್ಲಿ ಅಕಾಡೆಮಿಕ್ ಸ್ಟಾರ್ಟ್ ಆದಾಗ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 200ಕ್ಕಿಂತ ಹೊಸ ಅಡ್ಮಿಷನ್ ಆಯಿತು. ತದನಂತರ ವರ್ಷದಲ್ಲಿ 300 ವಿದ್ಯಾರ್ಥಿಗಳು ಜಾಸ್ತಿ ಆದರು. ಟೋಟಲ್ 600 ಮಕ್ಕಳು 2 ವರ್ಷದಲ್ಲಿ ಹಜರತ್ ಮಾಧ್ಯಮ ಶಾಲೆ ಜಾಸ್ತಿ ಆಯಿತು. ಹಾಗಾದರೆ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ನೀಡಬೇಕು, ವಿದ್ಯೆ ಸಿಗುತ್ತದೆ ಎಂಬ ಗ್ಯಾರಂಟಿ ನಮ್ಮ ಸೈಯದ್ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಶಾಲೆಗಳಲ್ಲಿದೆ. ಅದೇ ರೀತಿ ಕಲ್ಲಾಪು ಶಾಲೆ ಆಗಿರಬಹುದು, ಅದೇ ರೀತಿ ಅಲೇಕರಸ್ ಆಗಿರಬಹುದು, ಅಲ್ಲಿ ಕೂಡ ವರ್ಷ ಪ್ರತಿ 100% ರಿಸಲ್ಟ್ ಸಿಗ್ತಾ ಉಂಟು. ಬಟ್ ಬಿಲ್ಡಿಂಗಿನ ವ್ಯವಸ್ಥೆ ಇಲ್ಲ, ಮಕ್ಕಳು ಜಾಸ್ತಿ ಆಗಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ನೀಡುವಾಗ ನಾನು ಹೇಳಿದಾಗೆ ಒಂದು ಬೀಜವನ್ನು ನೆಟ್ಟಿ ಅದನ್ನು ಮರವಾಗಿ ಬೆಳೆಸಿ ಅದು ಫಲ ಸಿಗುವಾಗ ಅದನ್ನು ಕತ್ತರಿಸಿ ಸಿಗುವ ಸ್ಥಿತಿಯಂತ ಆಗಬಾರದು. SLCಯಲ್ಲಿ 100% ರಿಸಲ್ಟ್ ಸಿಕ್ಕಿ ನಮ್ಮ ಮಕ್ಕಳನ್ನು SLC ನಂತರ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ನ ಕಾಲೇಜಿಗೆ ಕಲಿಸದೆ ಇನ್ನಿತರ ಕಾಲೇಜಿಗೆ ಕಲಿಸಿಕೊಡುವುದು. ಮಕ್ಕಳು ಹೇಳ್ತಾರೆ, ನನಗೆ ಇಲ್ಲಿ ಬೇಡಪ್ಪ, ನಾನು 12 ವರ್ಷ ಆಯ್ತು ಇಲ್ಲಿ ಕಲಿತು, ನಾನು ಬೇರೆ ಕ್ಯಾಂಪಸ್ಗೆ ಹೋಗ್ತೇನೆ ಅಂತೇಳಿ. ಪ್ರೀತಿಯ ಪೋಷಕರೇ, ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಈ PU ಕಾಲೇಜ್, ಇಲ್ಲಿ ಇರುವ ಟಿಪ್ಪು ಸುಲ್ತಾನ್ PU ಕಾಲೇಜ್, ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ಕದ್ದಸರ್ ರಸೂಲರ ಹೆಸರಿನಲ್ಲಿ ಮಾಡಿದ ಟಿಪ್ಪು ಸುಲ್ತಾನ್ ಕಾಲೇಜ್ ಯಾರಿಗಾಗಿ ಮಾಡಿರುವುದು? ಅದೇ ರೀತಿ ಹಜರತ್ ಮಾಧ್ಯಮ ಶಾಲೆ, ಆಂಗ್ಲ ಮಾಧ್ಯಮ ಶಾಲೆ ಅಬ್ಬಕ್ಸಲ್ಲಿರುವ PU ಹಜರತ್ ವುಮೆನ್ಸ್ ಕಾಲೇಜ್ ಯಾರಿಗಾಗಿ ಮಾಡಿರುವುದು? ಉಲ್ಲಾಲದ ಜನರಿಗಾಗಿ, ಉಲ್ಲಾಲದ ಮಕ್ಕಳಿಗಾಗಿ ಮಾಡಿರುವಂಥ ಕಾಲೇಜ್. ಧಾರ್ಮಿಕ ಚೌಕಟ್ಟಿನಲ್ಲಿ ವಿದ್ಯಾಭ್ಯಾಸ ನೀಡುವಾಗ ನಾವು ನಮ್ಮ ಕಾಲೇಜ್ ಬಿಟ್ಟು ಇನ್ನಿತರ ಕಾಲೇಜ್ ಯಾಕೆ ಹೋಗಬೇಕು? ಇದೇ ಕಾಲೇಜ್ ಬಿಲ್ಡಿಂಗ್, ಇದೇ ಕಾಲೇಜ್ ಕಟ್ಟಡಗಳಲ್ಲಿ ತಮಗೆ ಗೊತ್ತಿರಬಹುದು
ಒಂದು ಪಾರ್ಟೇಷನ್, ಒಂದು ಭಾಗ ಕಳೆದ ಸಮಿತಿ ಬಾಡಿಗೆ ಕೊಟ್ಟಿರುತ್ತದೆ. ಬೇರೆಯವರಿಗೆ ಇದೇ ಬಿಲ್ಡಿಂಗಿನ ಒಂದು ಭಾಗ ಬೇರೆಯವರಿಗೆ ಬಾಡಿಗೆ ಕೊಟ್ಟಿದೆ ಕಳೆದ ಸಮಿತಿ. ಕಾರಣವೇನು? ಕಾಲೇಜಲ್ಲಿ ಮಕ್ಕಳಿಲ್ಲ, ಕಾಲೇಜ್ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಉದ್ದೇಶದಿಂದ ಒಂದು ಕಟ್ಟಡದ ಒಂದು ಭಾಗವನ್ನು ಬಾಡಿಗೆ ಇಟ್ಟಿದೆ. ಮುಂದಿನ ವರ್ಷ ಸಂಪೂರ್ಣವಾಗಿ ಈ ಬಿಲ್ಡಿಂಗನ್ನು ನಾವು ಬಾಡಿಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಹಮ್ದುಲಿಲ್ಲಾ, ಸಮಿತಿ ಚೇಂಜ್ ಆಯಿತು. ಈ ಬಿಲ್ಡಿಂಗಲ್ಲಿ ಟಿಪ್ಪು ಸುಲ್ತಾನ್ PU ಮತ್ತು ಡಿಗ್ರಿ ಕಾಲೇಜಿನಲ್ಲಿರುವ ಈ ಕಟ್ಟಡವು ಈ ಲೋಕದ ಅಂತ್ಯದವರೆಗೂ ಉಲ್ಲಾಳದ ಮಕ್ಕಳು ವಿದ್ಯೆಯನ್ನು ಕಲಿಯಬೇಕು, ಈ ಕಟ್ಟಡ ಉಳಿಯಬೇಕು ಎಂಬ ಉದ್ದೇಶದಿಂದ ಈ ಸಮಿತಿಯು 30-40 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ತಾ ಇದೆ. ಮಾಡಿದೆ. ಯಾರಿಗಾಗಿ ಮಾಡಿರುವುದು? ನಮ್ಮ ಮಕ್ಕಳಿಗಾಗಿ. ನಮ್ಮ ಮಕ್ಕಳು ಇಲ್ಲಿ ಬಂದು ಕಲಿಯಬೇಕು. ಮುಂದಿನ ವರ್ಷ ಇದೇ ಕಾಲೇಜುಗಳಲ್ಲಿ, ಇದೇ ಕಾಲೇಜಿನ ಕಟ್ಟಡದಲ್ಲಿ ಮುಂದಿನ ವರ್ಷ BCA ಅನ್ನು ಪ್ರಾರಂಭಿಸಲಾಗುವುದು, ಸೈನ್ಸಿನ ಮಕ್ಕಳಿಗೆ ಬೇಕಾಗಿ. ಅದೇ ರೀತಿ ಡಿಗ್ರಿಯಲ್ಲಿ BCom ಇರುವ ಮಕ್ಕಳಿಗೆ ಲಾಜಿಸ್ಟಿಕ್ ಮತ್ತು AI ಅನ್ನು ಕೂಡ ಪ್ರಾರಂಭಿಸಲಾಗುವುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಎಲ್ಲರಿಗೆ ಬೇಕಾಗಿರೋದಾಗಿದೆ ಕೋರ್ಸು. ಇದು ಎಲ್ಲವನ್ನು ಪ್ರಾರಂಭಿಸುವುದು ಈ ಕಾಲೇಜುಗಳಲ್ಲಿ ನಮ್ಮ ಮಕ್ಕಳಿಗೆ. ಅದರ ಸದುಪಯೋಗವನ್ನು ನಾವು ಪಡೆಯಬೇಕು. ಆದ್ದರಿಂದ ಎಲ್ಲ ಎಲ್ಲ ಪೋಷಕರು ಹೇಳುವುದು, ನೀವು ನಿಮ್ಮ ಮಕ್ಕಳನ್ನು ಕೇವಲ SSLCಗೆ ಮಾತ್ರ ಸೀಮಿತವಾಗಿ ಹಜರತ್ ಶಾಲೆಯಲ್ಲಿ ಕಲಿಸಿಕೊಡಬೇಡಿ. ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಎಲ್ಲ ಶಿಕ್ಷಣವನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಸಿಗುವ ಹಾಗೆ ನೀವು ಕಲಿಸಿಕೊಡಬೇಕು. ನಿಮ್ಮ ಸಹಕಾರ ಇದ್ದರೆ ಮಾತ್ರ, ನೀವು ಸಹಕರಿಸಿದರೆ ಮಾತ್ರ ಮುಂದೆ ಈ ಕಾಲೇಜುಗಳಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜುಗಳನ್ನು ಪ್ರಾರಂಭಿಸಲಾಗುವುದು. ಅದಕ್ಕೆ ನಿಮ್ಮ ಸಹಕಾರ ಬೇಕು. ನೀವು ಮಕ್ಕಳನ್ನು ಬೇರೆ ಕಲಿಸಿಕೊಟ್ರೆ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಈಗನೇ ಕುಂಠಿತವಾಗ್ತಾ ಹೋಗ್ತದೆ. ನಮಗೆ ಗೊತ್ತಿರಬಹುದು, ಉಲ್ಲಾಳ ಜನತೆಗೆ 50-30-40 ವರ್ಷಗಳ ಮುಂಚೆ ಸೈಯದ್ ಮದನಿ ಚಾರಿಟೇಬಲ್ ಹಾಸ್ಪಿಟಲ್ ಇತ್ತು. ಆ ಹಾಸ್ಪಿಟಲಲ್ಲಿ ಆ ಹಾಸ್ಪಿಟಲಲ್ಲೇ ನೀವು ಜನಿಸಿದರಾಗಿರಬಹುದು. ಇಂದು ಎಲ್ಲಿಂಟು ಹಾಸ್ಪಿಟಲ್? ಎಲ್ಲಿಗೆ ಹೋಯಿತು ಹಾಸ್ಪಿಟಲ್? ಯಾರಿಗೆ ನಷ್ಟ ಆಯಿತು ಹಾಸ್ಪಿಟಲ್ ಹೋದರಿಂದ? ಆ ಹಾಸ್ಪಿಟಲ್ ಇವತ್ತು ಇದ್ದಿದ್ದರೆ, ಸೈಯದ್ ಮದನಿ ಆ ಹಾಸ್ಪಿಟಲ್ ಇವತ್ತು ಇದ್ದಿದ್ದರೆ ಇಂದು ಮೆಡಿಕಲ್ ಕಾಲೇಜ್ ಆಗುತ್ತಾ ಇತ್ತು. ಆ ಮೆಡಿಕಲ್ ಕಾಲೇಜ್ ಆದರೆ ಯಾರ ಮಕ್ಕಳು ಡಾಕ್ಟರ್ಗಳಾಗಬಹುದು. ಇಂದು ನಮಗೆ ನೀಟಲ್ಲಿ ಸೀಟ್ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ನೀಟ್ ಇಲ್ಲಿ ಸೀಟ್ ಸಿಗದಿದ್ದರೆ ನಾವು ಪ್ರೈವೇಟ್ ಸೀಟ್ ಹೋಗಬೇಕಾದರೆ ಮೆಡಿಕಲ್ ಕಾಲೇಜುಗಳಲ್ಲಿ 1 ಕೋಟಿ ರೂಪಾಯಿ ಕೊಡಬೇಕಾಗುತ್ತದೆ MBBS ಸೀಟಿಗೆ ಬೇಕಾಗಿ. ಅದು ನಮ್ಮಿಂದ ಸಾಧ್ಯ ಉಂಟಾ? ಹಾಗಾದರೆ ನಷ್ಟ ಯಾರಿಗೆ ಆಯಿತು? ಒಂದು ಕಾಲೇಜ್ ಬಂದಾದರೆ, ಒಂದು ಹಾಸ್ಪಿಟಲ್ ಬಂದಾದರೆ ಆ ನಷ್ಟವು ಆ ಊರಿನಲ್ಲಿ ಬರುವ ಲೋಕಾಂತ್ಯದ ಬರುವ ಎಲ್ಲ ಜನರಿಗೆ. ಅದನ್ನು ನಾವು ನಮ್ಮ ಮನಸ್ಸಲ್ಲಿ ಇಡಬೇಕು. ಆದ್ದರಿಂದ ಪ್ರೀತಿಯ ಎಲ್ಲ ಪೋಷಕರ ಹೇಳೋದು, ನೀವು ನಮ್ಮಲ್ಲಿರುವ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಎಲ್ಲ ಶಾಲಾ ಕಾಲೇಜುಗಳಿಗೆ LKG ಇಂದ ಹಿಡಿದು ಡಿಗ್ರಿಯವರೆಗೆ ನಿಮ್ಮ ಮಕ್ಕಳ ಶಿಕ್ಷಣವನ್ನು ಪಡೆಯಲು ನೀವು ಈ ಶಾಲೆಗಳಿಗೆ ಪ್ರವೇಶಿಸಬೇಕು, ಅಡ್ಮಿಷನ್ ಮಾಡಬೇಕು. ಅದು ಮಾತ್ರ ಅಲ್ಲ, ಈಗ ನೋಡಿ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಅಬ್ಬಕ್ಕ ಸರ್ಕಲಲ್ಲಿ ಎಷ್ಟೊಂದು ಕ್ರೀಡಾಂಗಣ, ಎಷ್ಟೊಂದು ವಿಶಾಲವಾದ ಕ್ರೀಡಾಂಗಣವಾಯಿತು. ಯಾರಿಗಾಗಿ ಈ ಸವಲತ್ತನ್ನು ಮಾಡುವುದು? 50 ವರ್ಷಗಳ ಮುಂಚೆ ನಮ್ಮ ಹಿರಿಯರು ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕೆಂಬೆಂದು ಶಾಲೆಯನ್ನು ಪ್ರಾರಂಭಿಸಿದರು. ಇವತ್ತು ನಮ್ಮ ಮಕ್ಕಳು 3 ವಿಭಾಗರಾಗಿದೆ. ಒಂದು, ಅತಿ ಬಡವ ಮಕ್ಕಳು, ಏನು ಇಲ್ಲದ ಮಕ್ಕಳು ಕನ್ನಡ ಮಾಧ್ಯಮ ಶಾಲೆ ಹೋಗ್ತಾ ಉಂಟು, ಫೀಸ್ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಎರಡನೇದಾಗಿ ವಿಭಾಗದ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು ಚಾರಿಟೇಬಲ್ ಟ್ರಸ್ಟ್ನ ಶಾಲಾ ಕಾಲೇಜಿಗೆ ಹೋಗ್ತಾ ಉಂಟು. ಶ್ರೀಮಂತರ ಮಕ್ಕಳು ವ್ಯಾಪಾರಸ್ಥರು ನಡೆಸುವ
ಲಕ್ಷಾಂತರ ರೂಪಾಯಿ ಫೀಸನ್ನು ಕಟ್ಟುವ ವ್ಯಾಪಾರಸ್ಥರ ಕಾಲೇಜಿಗೆ ಹೋಗ್ತಾ ಉಂಟು, ಶಾಲಾ ಕಾಲೇಜುಗಳಿಗೆ. ನಮ್ಮ ಮಕ್ಕಳಿಗೆ ಶ್ರೀಮಂತರ ಕಾಲೇಜುಗಳಲ್ಲಿ, ವ್ಯಾಪಾರಸ್ಥರ ಕಾಲೇಜುಗಳಲ್ಲಿ ಸಿಗುವ ಎಲ್ಲ ಸವಲತ್ತುಗಳು ನಮ್ಮ ಶಾಲಾ ಕಾಲೇಜಲ್ಲಿ ಸಿಗಬೇಕೆಂಬ ಉದ್ದೇಶದಿಂದ ಸೈಯದ್ ಮನ್ ಚಾರಿಟೇಬಲ್ ಟ್ರಸ್ಟ್ನ ಅಧೀನದ ಎಲ್ಲ ಶಾಲಾ ಕಾಲೇಜುಗಳಿಗೆ ಉತ್ತಮವಾದ ಸೌಲಭ್ಯಗಳು ಮಾಡ್ತಾ ಉಂಟು. ಇದರ ಸದುಪಯೋಗ ಯಾರು ಪಡೆಯಬೇಕು? ನಮ್ಮ ಮಕ್ಕಳು ಪಡೆಯಬೇಕು. ನಮ್ಮ ಮಕ್ಕಳಿಗೆ ಶಾಲೆಗೆ ಬಂದಾಗ ಯಾವತ್ತೂ ಜಿಗುಪ್ಸೆ ಇರಬಾರದು. ನಾನು ಈ ಶಾಲೆಗೆ ಬಂದಿದ್ದೇನೆ, ಶಾಲೆ ಕಟ್ಟಡ ಸರಿಯಿಲ್ಲ, ಕ್ಯಾಂಪಸ್ ಸರಿಯಿಲ್ಲ, ಕ್ರೀಡಾಂಗಣ ಇಲ್ಲ ಅಂತೇಳಿ. ಇಲ್ಲ, ಅಲ್ಹಮ್ದುಲಿಲ್ಲಾ, ಇವತ್ತು ಎಲ್ಲ ವ್ಯವಸ್ಥೆಯನ್ನು ಮಾಡಲಾಯಿತು. ಇನ್ನು ಮುಂದಕ್ಕೂ ಕೂಡ ವ್ಯಾಪಾರಸ್ಥರ ಕಾಲೇಜುಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಏನೆಲ್ಲ ಸೌಲಭ್ಯಗಳುಂಟು ಆ ಎಲ್ಲ ಸೌಲಭ್ಯಗಳನ್ನು ನಮ್ಮ ಶಾಲಾ ಕಾಲೇಜುಗಳಿಗೆ ಕೂಡ ಪ್ರಾರಂಭಿಸಲಾಗುವುದು. ಈಗಾಗಲೇ ಪ್ರಾರಂಭವಾಗಿದೆ. ಆದ್ದರಿಂದ ಎಲ್ಲರೂ ಈ ಸದುಪಯೋಗವನ್ನು ಪಡೆಯಬೇಕು. ಅದರೊಟ್ಟಿಗೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೇನೆ. SLC ಪಾಸಾದ ಹುಡುಗರಿಗೆ ಸೈಯದ್ ಮದನಿ ದರ್ಗಾದ ಕ್ಯಾಂಪಸ್ಸಿನಲ್ಲಿ 8 ವರ್ಷದ ಫಸ್ಟ್ PUಯಿಂದ ಹಿಡಿದು ಡಿಗ್ರಿಯವರೆಗೆ, ಅದೇ ರೀತಿ ಮದನಿ ಬಿರಿದು ಎರಡನ್ನು ಲೌಕಿಕ ಮತ್ತು ಧಾರ್ಮಿಕ ಶಿಕ್ಷಣವನ್ನು ನೀಡುವ, ಸಮನ್ವಯ ಶಿಕ್ಷಣ ನೀಡುವ ಕಾಲೇಜನ್ನು 2 ವರ್ಷಗಳ ಮುಂಚೆ ಸೈಯದ್ ಮದನಿ ದರ್ಗಾದ ಕ್ಯಾಂಪಸ್ಸಲ್ಲಿ ಪ್ರಾರಂಭಿಸಲಾಗಿದೆ. ಉತ್ತಮವಾದ ಕಟ್ಟಡವು ಮುಂದಿನ ತಿಂಗಳು ಉದ್ಘಾಟನೆಗೊಳ್ಳಲಿದೆ ಆ ಮಕ್ಕಳಿಗೆ ಬೇಕಾಗಿ. ಅಲ್ಲಿ ಲೌಕಿಕ ಶಿಕ್ಷಣದಿಂದ ಡಿಗ್ರಿಯವರೆಗೆ, ಅದೇ ರೀತಿ ಮದನಿ ಬಿರುದುವರೆಗೆ, ಶರೀಅತ್ ಶಿಕ್ಷಣದ ಮದನಿ ಬಿರುದುವರೆಗೆ ಸಂಪೂರ್ಣವಾಗಿ 8 ವರ್ಷ ನಿಮ್ಮ ಮಕ್ಕಳಿಗೆ SSC ನಂತರ ಮಕ್ಕಳಿಗೆ ನೀಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಉಚಿತ, 1 ರೂಪಾಯಿ ಕೂಡ ಕೊಡಲಿಕ್ಕಿಲ್ಲ. ಸ್ಕೂಲ್ ಫೀಸ್, ವ್ಯಾನ್ ಫೀಸ್, ಯೂನಿವರ್ಸಿಟಿ ಫೀಸ್, ಎಕ್ಸಾಮ್ ಫೀಸ್, ಯಾವ ಫೀಸ್ ಕೂಡ ಕೊಡಲಿಕ್ಕಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿಯಲ್ಲಿ ಆಹಾರವನ್ನು ನೀಡ್ತೀವಿ ಅದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ಆ ಮಕ್ಕಳಿಗೆ ಆಹಾರವನ್ನು ಕೂಡ ನೀಡ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ, ಸುಮ್ಮ ಅಲ್ಹಮ್ದುಲಿಲ್ಲಾ. 2023ರಲ್ಲಿ ಪ್ರಾರಂಭವಾದ ಆ ಕಾಲೇಜಿ 2 ವರ್ಷದಲ್ಲಿ 254 ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾವನ್ನು ಪಡಿತಾ ಇದ್ದಾರೆ. 6ನೇ ಕ್ಲಾಸ್ ಪಾಸಾದ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮತ್ತು ಇಫ್ಲುಲ್ ಕುರ್ಆನ್ ಕಾಲೇಜಿ 70 ಮಕ್ಕಳು ಅಲ್ಲಿ ವಿದ್ಯೆಯನ್ನು ಪಡಿತಾ ಇದ್ದಾರೆ. ಸಂಪೂರ್ಣವಾಗಿ ಉಚಿತವಾಗಿರ್ತದೆ. ಅದನ್ನು ಯಾರು ಪಡೆಯಬೇಕು? ಆ ಸವಲತ್ತನ್ನು ನಮ್ಮ ಜಮಾತಿನ ಮಕ್ಕಳು ಪಡೆಯಬೇಕು. ಪ್ರತಿಯೊಂದು ತಂದೆ ತಾಯಿಯವರಿಗೆ ಚಿಂತನೆ, SSC ಪಾಸಾದ ನಂತರ ನನ್ನ ಮಗುವನ್ನು ಏನು ಮಾಡಬೇಕು, ಹುಡುಗನನ್ನು ಯಾವ ಕಾಲೇಜ್ ಕೊಡಬೇಕು, ಹುಡುಗಿಯನ್ನು ಏನು ಮಾಡಬೇಕು ಅಂತೇಳಿ. ಏಕೆಂದರೆ ಬೈಕ್ ಇಲ್ಲದೆ ಮಗು ಮನೆಯಿಂದ ಹೊರಟು ಹೋಗುವುದಿಲ್ಲ. ಬೈಕಲ್ಲಿ ಹೊರಟು ಹೋಗುವ ಮಗು ವಾಟ್ಸಪ್ಪಲ್ಲಿ ಕಾಣ್ತಾ ಉಂಟು. ಅಲ್ಲಿ ಆಕ್ಸಿಡೆಂಟ್ ಆಯಿತು, ಇಲ್ಲಿ ಆಕ್ಸಿಡೆಂಟ್ ಆಯಿತು, ಆ ಲಾರಿಗೆ ಹೊಡೀತು, ಈ ಡಿವೈಡರ್ಗೆ ಹೊಡೀತು, ಕಾಲು ಬೇರೆ ಆಯಿತು, ತಲೆ ಬೇರೆ ಆಯಿತು, ಕೈ ಬೇರೆ ಆಯಿತು. ನಾವು ವಾಟ್ಸಪ್ ನೋಡ್ತಾ ಇದ್ದೇವೆ. ನೀವು ಈ ದರ್ಗಾ ಕ್ಯಾಂಪಸ್ ಇರುವ ಸೈಯದ್ ಮದನಿ ದಹ್ವಾ ಕಾಲೇಜಿಗೆ ಅಡ್ಮಿಷನ್ ಮಾಡಿದರೆ 8 ವರ್ಷ ನಿಮಗೆ ಮೊಬೈಲ್ನ ಚಿಂತನೆ ಇಲ್ಲ, ನಿಮಗೆ ಬೈಕ್ ಕೊಡಬೇಕೆಂಬ ಚಿಂತನೆ ಇರುವುದಿಲ್ಲ. ನಿಮ್ಮ ಮಕ್ಕಳು ಎಲ್ಲಿ ಹೋಗಿದೆ, ಯಾವ ಕಟ್ಟೆಯಲ್ಲಿದೆ, ಯಾವ ಟೀ ಕಟ್ಟೆಯಲ್ಲಿದೆ ಅಂತೇಳಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳು ಸುಸಜ್ಜಿತವಾಗಿ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಪಡುವ ಆ ಇಲ್ಮಿನ ಕೇಂದ್ರದಲ್ಲಿ ಪಡಿತಾ ಇದ್ದಾರೆ. 8 ವರ್ಷ ಕಳೆದು 2 ಶಿಕ್ಷಣವನ್ನು ಪಡೆದು ನಿಮ್ಮ ಮನೆಗೆ ಬಂದಾಗ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಊರಿಗೂ ಆ ಹುಡುಗ ಪವಿತ್ರವಾದ ಇಸ್ಲಾಮಿನ ಒಂದು ಪಿಲ್ಲರ್ ಆಗಿ ಮಾರ್ಪಡ್ತಾನೆ. ಆ ಸದುಪಯೋಗವನ್ನು ಯಾರು ಪಡೆಯಬೇಕು? ನಮ್ಮ ಉಲ್ಲಾಲ್ ಜಮಾತಿನ ಪೋಷಕರು ಪಡೆಯಬೇಕು. ಅದನ್ನು ಕೂಡ ಈ ಸಲ ನಿಮ್ಮ ಮಕ್ಕಳಿಗೆ SSC ಆದ ನಂತರ ಹುಡುಗರಿಗೆ ಅಲ್ಲಿ ನೀವು ಅಡ್ಮಿಷನ್ ಮಾಡಿ, ಯಾವುದೇ ಚಿಂತನೆ ಇರುವುದಿಲ್ಲ ನಿಮಗೆ. ಅದೇ ರೀತಿ ಸೈಯದ್ ಮದನಿ ದರ್ಗಾದಲ್ಲಿ ಸಿಗುವ ಎಲ್ಲ ಸೌಲಭ್ಯವನ್ನು ನೀವು ಎಲ್ಲರೂ ಪಡೆಯಬೇಕು. ನಮ್ಮ ಮಕ್ಕಳ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಧೀನದ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳಿಗೆ ಸರ್ವಶಕ್ತನ ಅಲ್ಲಾಹನು ನಾಫಿಯಾದ ಇಲ್ಮವನ್ನು ನೀಡಿ
ಊಹವ್ಯಾವಿ ಆಲಿ ಮಾಡಲಿ, ನಮ್ಮ ಎಲ್ಲ ಮಕ್ಕಳ ಭವಿಷ್ಯವು ಉಜ್ವಲವಾಗಲಿ ಎಂದು ದುವಾ ಮಾಡುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.